ಹಲೋ ಫ್ರೆಂಡ್ಸ್, ಈ ರೇಷ್ಮೆ ಹುಳುಗಳು ನೋಡಿ ಈಗ 4ನೇ ಜರದಲ್ಲಿ ಹೋಗಿರ್ತಾವೆ. 4ನೇ ಜರ ಕುಂತಲ್ಲಿ 4 ಫೀಲ್ಡಿಂಗ್ ಅಂದರೆ 4 ಟೈಮ್ ತಪ್ಪಲ, ಮುಂಜಾನೆ ಸಂಜೆ ಲೆಕ್ಕದಲ್ಲಿ 4 ಟೈಮ್ ತಪ್ಪಲ ಹಾಕ್ಬಾರ್ದು. ಅದಕ್ಕೆ ಅದು ಪರಿ ಬಿಡೋವರೆಗೂ ತಪ್ಪಲ ಕೊಡೋಕ್ಕಿಲ್ಲ. ಒಂದು ತಪ್ಪಲ ಹಾಕಿದ್ರು ಕೂಡ ತಿನ್ನಲ್ಲ ಅವರು. ಇಲ್ಲೊಂದು 4ನೇ ಜರದಿಂದ ಎದ್ದು ಸೊಪ್ಪು ತಿನ್ನಲು ರೆಡಿಯಾಗಿರ್ತದೆ. ಒಂದು ಹುಳ ಕೂಡ ತಪ್ಪಲ ತಿನ್ನಲ್ಲ. 4ನೇ ಜರ ಹೋದಲ್ಲಿ, 3ನೇ ಜರ ಹೋದಲ್ಲಿ ಸ್ವಲ್ಪ ಕೂಡ ತಪ್ಪಲ ಎಷ್ಟು ಹಾಕಿದ್ರು ಕೂಡ ಅಷ್ಟೇ ಬಿಟ್ಟು ಕಾಯಿಸಿ ಬಿಡ್ತದೆ. ಒಂದು ಪರಿ ಬರ್ತದೆ, ಪರಿ ಬಿಡೋವರೆಗೂ ತಪ್ಪಲನ್ನು ತಿನ್ನೋದಿಲ್ಲ ಅವು. ಪರಿ ಬಿಟ್ಟ ತಕ್ಷಣವೇ ಅದು ಹಸಿದಿರಲಿ ಒಣದಿರಲಿ ಫುಲ್ಲು ಕಡಕಾಗಿರೋ ಸೊಪ್ಪು ಅದನ್ನೇ ಮೇಯ್ತಿರ್ತವೆ. ತಪ್ಪಲ ನಾವು ಕೊಡೋದನ್ನು ಅದು ನೋಡಿ ಎದ್ದು ಕಳಿಸಿ ನಾವು ತಪ್ಪಲನ್ನು ತಿನ್ನಕತ್ತೀವಿ ನೋಡಿ. ಇವು ನಾವು 130 ಮೊಟ್ಟೆ ತಂದಿರ್ತೀವಿ. ತಂದು ಇವತ್ತು ನಿನ್ನೆ 4ನೇ ಜರಕ್ಕೆ ಬಂದಿದೆ. ಇವತ್ತೊಂದು ದಿನ ತಿನ್ನೋದಿಲ್ಲ ತಪ್ಪಲ. ನಾಳೆ ಹಾಕ್ಬೇಕು ತಪ್ಪಲ ಇವಕ್ಕೆ. ನಾಳೆವರೆಗೂ ಅಷ್ಟು ಪರಿ ಬಿಟ್ಟು ರೆಡಿಯಾಗಿರ್ತಾವೆಲ್ಲ ಮೇಯಕ್ಕೆ. ಈ ಥರ ಜ್ವರ ಕುಂತಾಗ ಸುಣ್ಣ, ಅದಕ್ಕೆ ವಿಜೇತ ಪೌಟ್ ಅಥವಾ ರಕ್ಸಾ ಪವರ್ ಅಂತ ಪೌಡ್ರ್ ಬರ್ತದೆ ಮಾರ್ಕೆಟಲ್ಲಿ. ಅದು ಸುಣ್ಣದಲ್ಲಿ ಮಿಕ್ಸ್ ಮಾಡಿ ಹೊಡೆದ್ರೆ ಯಾವ ಹುಳ ಕೂಡ ಹಿಂದೆ ಮುಂದಾಗಲ್ಲ. ಎಲ್ಲ ಹುಳ ಕೂಡ ಒಂದೇ ಟೈಮ್ ಜ್ವರ ಪಾಸ್ ಆಗ್ತವೆ. ಸುಣ್ಣದಲ್ಲಿ ಮಿಕ್ಸ್ ಮಾಡಿ ಹೊಡಿಬೇಕಾದ್ರೆ ನಾವು ನಿನ್ನೆ ಹೊಡೆದಿವಿ ಸುಣ್ಣ ಆಲ್ರೆಡಿ. ಸುಣ್ಣದಲ್ಲಿ ಪೌಡ್ರ್ ಮಿಕ್ಸ್ ಮಾಡಿ ಹೊಡೆದ್ರೆ ಎಲ್ಲ ಹುಳುಗಳು ಕೂಡ ಒಂದೇ ರೀತಿಯಲ್ಲಿ ಕರೆಬಿಟ್ಟು ಒಂದೇ ಟೈಮ್ ಮೇಯಕ್ಕೆ ರೆಡಿ ಆಗ್ತವೆ. ಜ್ವರ ಪಾಸಾಗಿ ರೋಗ ಆಲ್ಟಂಡಿ, ಸಪ್ಪೆ ರೋಗ, ಇನ್ನು ಕೆಲವು ರೋಗಗಳು ಯಾವುವು ಬರೋದನ್ನು ಎಲ್ಲ ನಿಯಂತ್ರಣ ಮಾಡ್ತವೆ ಸುಣ್ಣದಲ್ಲಿ ರಕ್ಸಾ ಪವರ್ ಹಾಕಿ ಹೊಡೆದ್ರೆ.